ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಬ್ಲೌಸ್ ಡಿಸೈನು ಬೋಟ್ ನೆಕ್ಕಲ್ಲಿ ಮಾಡಿದ್ದೀನಿ. ಇದು ಬೋಟ್ ನೆಕ್ಕಲ್ಲಿ ಅವರು ಅರ್ಜೆಂಟಲ್ಲಿ ಅಂದರೆ ನೀವು ನಂಬ್ತೀರಾ 2 ಅವರಲ್ಲಿ ಡಿಸೈನ್ ಹಾಕಿ ಸ್ಟಿಚ್ ಮಾಡಿ ಕಳಿಸಿರೋ ಡಿಸೈನ್ ಇದು. ತುಂಬ ಅರ್ಜೆಂಟಲ್ಲಿ ಅವರು ಕಸ್ಟಮರು ಹಬ್ಬ ಇದೆ ನಾನು ಕೊಟ್ಟು 2 ದಿನ ಆಯಿತು 3 ದಿನ ಆಯಿತು ಅಕ್ಕ ರೆಡಿ ಮಾಡ್ಕೊಡ್ತೀನಿ ಅಂತ ಅಂದಿದ್ದಕ್ಕೆ ನಾನು ಏನಪ್ಪ ಬ್ಲೌಸ್ನ ಕೊಟ್ಟೆ ಅಕ್ಕ ಇನ್ನೂ ಕೊಟ್ಟಿಲ್ಲ ಆ ಥರ ಈ ಥರ ಅಂತ ಇದು ಮಾಡ್ತಿದ್ರು. ಆಮೇಲೆ ನಾನು ಸರಿ ಅಂದ್ಬಿಟ್ಟು ಇವಾಗ ಏನು ಮಾಡೋದು, ಈ ಬ್ಲೌಸ್ಗೆ ಯಾವ ರೀತಿಯಾಗಿ ಡಿಸೈನ್ ಹಾಕೋದು ಅಂತ ಥಿಂಕ್ ಮಾಡಬೇಕಾದ್ರೆ ನನಗೆ ಓಡಿತು ಬೋಟ್ ನೆಕ್ಕಲ್ಲಿ ಹಾಕ್ಕೊಡಿ ಅಂತ ಅವ್ರು ಕೇಳಿದರು. ಸರಿ ಬೇಗ ಯಾವುದಾಗುತ್ತೋ ಬೋಟ್ ನೆಕ್ಕಲ್ಲಿ ಆ ಡಿಸೈನ್ ಹಾಕಿ ಕೊಡೋಣ ಅಂತ ನನಗನ್ನಿಸ್ತು. ಅದಕ್ಕೆ ಬೇಗ ಯಾವುದಾಗುತ್ತೋ ಆ ಡಿಸೈನ್ ಹಾಕಿದ್ದೀನಿ. ಓಕೆನಾ. ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಬಾರ್ಡರ್ ಲೈನ್ ಸ್ಟಿಚ್ಚನ್ನು ನಾನು ಕೊಟ್ಟಿದ್ದೀನಿ. ಬ್ಯಾಕ್ ಬೋಟ್ ನೆಕ್ ಇರೋದ್ರಿಂದ ಫಸ್ಟು ಬಾರ್ಡರ್ ಲೈನ್ ಸ್ಟಿಚ್ಚನ್ನು ನಾವು ಬ್ಲೌಸ್ಗೆ ಕೊಟ್ಕೋಬೇಕು. ಪದೇ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಬಾರ್ಡರ್ ಲೈನ್ ಸ್ಟಿಚ್ನ ಫಸ್ಟು ಉಟ್ಕೊಂಡಾದ್ಮೇಲೆ ನೆಕ್ಸ್ಟು ಏನೇ ಸ್ಟಿಚಸ್ ಇದ್ದರೂ ನಾವು ಮಾಡ್ಕೋಬೇಕಾಗುತ್ತೆ. ಓಕೆನಾ. ಬಾರ್ಡರ್ ಲೈನ್ ಸ್ಟಿಚ್ಚು ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಬಾರ್ಡರ್ ಲೈನ್ ಸ್ಟಿಚ್ನ ಕೊಟ್ಟಾದಮೇಲೆ ಅದ್ರ ಪಕ್ಕ ನಾನು ಇವಾಗ ಏನು ಮಾಡ್ತೀನಿ ಅಂತ ನೋಡಿ ಶೇಪ್ನ ಫಸ್ಟೇ ಡ್ರಾ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟೇ ಶೇಪ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಆಮೇಲೆ ನೆಕ್ಸ್ಟು ಏನು ಅದ್ರ ಮೇಲೆ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಅದನ್ನ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಶೇಪ್ನ ಫಸ್ಟ್ ಡ್ರಾ ಮಾಡ್ಕೊಳ್ದೆ ನೀವು ಏನೂ ಏನಪ್ಪ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಫಸ್ಟು ನಾವು ಶೇಪ್ನ ಡ್ರಾ ಮಾಡಿಕೊಂಡು ಆಮೇಲೆ ನೀಟಾಗಿ ಅದು ಅರ್ಧ ಇಂಚ್ಗೆ ಎಲ್ಲಿಗೆ ಬರುತ್ತೆ ಅವ್ರಿಗೆ ಮತ್ತು ಅರ್ಧ ಇಂಚ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನೆಕ್ಲೈನ್ನ ಡ್ರಾ ಮಾಡ್ಕೋಬೇಕು. ಇವಾಗ ನಾವು ನೆಕ್ ಶೇಪ್ ಎಕ್ಸಾಕ್ಟಾಗಿ ಎಲ್ಲಿಗಿರುತ್ತೋ ಅಲ್ಲಿಗೆ ನಾವು ಡ್ರಾಯಿಂಗ್ ಅನ್ನೋದನ್ನ ಮಾಡ್ಕೊಂಡಿರ್ತೀವಿ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗೋದನ್ನ ಎಕ್ಸ್ಟ್ರಾ ಬಟ್ಟೆ ಬಿಟ್ಟು ಆಮೇಲೆ ವರ್ಕ್ನ ಮಾಡಬೇಕಾಗತ್ತೆ. ಮಷಿನ್ ಎಂಬ್ರಾಯ್ಡ್ರಲ್ಲಿ ತುಂಬ ಜನ ರಾಂಗ್ ಮಾಡ್ತೀರಾ. ಇದನ್ನು ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಶೋಲ್ಡರ್ ಹತ್ರ ಏನಾಗುತ್ತೆ ಅಂತಂದರೆ ಇವಾಗ 3 ಇಂಚ್ ಶೋಲ್ಡರ್ ಇರುತ್ತೆ. ನೀವೇನು ಮಾಡ್ತೀರಾ 3 ಇಂಚ್ ಶೋಲ್ಡರೇ ಇಟ್ಬಿಟ್ಟು ಬ್ಲೌಸ್ ಮಾರ್ಕಿಂಗ್ ಮಾಡಿರ್ತೀರ. ಅವ್ರದ್ದು 3 ಇಂಚು ಸ್ಟಿಚಿಂಗ್ ಸೇರಿ 3 ಇಂಚ್ ಇರುತ್ತೆ. ಅದನ್ನು ನೀವೇನು ಮಾಡಿರ್ತೀರ ವಿತ್ ಸ್ಟಿಚಿಂಗ್ ಸೇರಿ 3 ಇಂಚ್ ಇರೋದನ್ನ ಪಕ್ಕಕ್ಕೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಾಡಿರಲ್ಲ ಆ 3 ಇಂಚ್ ಸೇರಿಸ್ಕೊಂಡೇ ನೀವು ಏನೇ ಎಂಬ್ರಾಯ್ಡ್ರಿ ಅನ್ನೋದನ್ನ ಮಾಡಿರ್ತೀರ. ಆವಾಗ ಶೋಲ್ಡರ್ ಪಟ್ಟಿ ಅನ್ನೋದು ಅಗಲ ಬರುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದು ಅವರು ಮೆಜರ್ಮೆಂಟ್ ಬ್ಲೌಸ್ ಏನಿದೆಯೋ ಅದನ್ನೇ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಓಕೆನಾ. ಈ ವಿಡಿಯೋದಲ್ಲಿ ನಾನು ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇವಾಗ ನಾನು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು 3ನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. 3ನ್ನು ಅಟ್ಯಾಚ್ ಮಾಡಿ ನಾನು ಅದನ್ನು ಕೂರಿಸ್ತಾಯಿದ್ದೀನಿ. ಅದೇ ಥರ ನೆಕ್ ಶೇಪಲ್ಲೇ ಕೂರಿಸ್ತಾಯಿದ್ದೀನಿ. ಸ್ವಲ್ಪ ಕಾರ್ನರ್ಸ್ ಹತ್ರ ಸ್ವಲ್ಪ ಕಷ್ಟ ಆಗುತ್ತೆ ಏನೋ ಕೂರಿಸೋದು. ಅದು ಇದನ್ನು ಬೋಟ್ ನೆಕ್ಗೆ ಡಿಸೈನ್ಸ್ನ ಹತ್ರ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ ಆದರೆ ನಾವು ಅದನ್ನು ನಿಧಾನವಾಗಿ ಬೆಂಡ್ ಮಾಡಿಕೊಂಡು ಕೂರಿಸ್ಬೇಕು. ಇಲ್ಲಾಂದರೆ ನೆಕ್ಸ್ಟ್ ಡಿಸೈನ್ಗಳು ಮಾಡಬೇಕಾದ್ರೆ ಫಿನಿಶಿಂಗ್ ಇಲ್ಲಾಂದರೆ ಕಸ್ಟಮರ್ ಬಟ್ಟೆ ಕೊಡೋಲ್ಲ. ಓಕೆನಾ. ನೋಡಿ ಇವಾಗ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನು, ಬಾಲ್ ಚೈನು 3ನ್ನು ನಾವು ಅಟ್ಯಾಚ್ ಮಾಡಬೇಕಾದ್ರೆ ಏನು ನಂಬರ್ 5ಇಂದ ಮೇಲ್ಗಡೆಗೆ ನಾವು ಆ್ಯರೋ ಮಾರ್ಕ್ನ ಫಿಕ್ಸ್ ಮಾಡ್ಕೋಬೇಕು. ಅದು ಆ್ಯರೋ ಮಾರ್ಕ್ ಇರುತ್ತಲ್ವ ಮುಂದೆಗಡೆ ಲಿವರ್ ಇರುತ್ತಲ್ಲ ಆ ಲಿವರ್ಗೆ ಅಡ್ಜಸ್ಟ್ಮೆಂಟ್ನ ನಾವು ನಂಬರ್ 5ಗಿಂತ ಮೇಲೆ ಮಾಡ್ಕೋಬೇಕು. ಓಕೆನಾ. ನಂಬರ್ 5ಗಿಂತ ಮೇಲೆ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ. ಓಕೆನಾ. ಯಾರ್ಯಾರಿಗೆ ನಾನು ಮಾಡ್ತಾ ಇರುವಂಥ ಡಿಸೈನ್ಸ್ ಎಲ್ಲ ಇಷ್ಟ ಆಗ್ತಾಯಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ತುಂಬ ಡಿಫ್ರೆಂಟಾಗಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ಕೊಡ್ತೀನಿ. ತುಂಬ ಅರ್ಜೆಂಟಲ್ಲಿ ಡಿಸೈನ್ ಮಾಡಬೇಕಾದ್ರೆ ಯಾವ ಡಿಸೈನ್ ಮಾಡಬೇಕು, ನಿಧಾನವಾಗಿ ಎಷ್ಟು ಟೈಮ್ ತೊಗೊಳುತ್ತೆ ಒಂದು ಡಿಸೈನ್ ಮಾಡೋದಕ್ಕೆ, ಮತ್ತು ಆ ಡಿಸೈನ ಮಾಡೋದು ಯಾವ ರೀತಿ ಅನ್ನೋದನ್ನ ನಾನು ಫುಲ್ ಡೀಟೇಲಾಗಿ ಏನೋ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ತಿಳಿಸ್ಕೊಟ್ಟಿದ್ದೀನಿ. ಅಷ್ಟು ಅರ್ಜೆಂಟಲ್ಲೂ ಕೂಡ ವೀಡಿಯೋ ಶೂಟಿಂಗ್ ಮಾಡ್ತಿದ್ದೆ. ಸ್ವಲ್ಪ ಏನೋ ಕ್ರಾಸ್ ಆಯ್ತು ಅಂದ್ಬಿಟ್ಟು ಮತ್ತು ಅದು ಫೋಟೋ ಲೈಟ್ ಇದೆಯಲ್ಲ ಮಾಮೂಲಿ ವೀಡಿಯೋ ಶೂಟ್ ಮಾಡೋ ಲೈಟು, ಆ ಲೈಟ್ನ ಕರೆಕ್ಟಾಗಿ ಸರಿ ಮಾಡಿಕೊಂಡೆ. ನೋಡಿ ಇವಾಗ ನಾನು ಅದನ್ನೆಲ್ಲ ನೀಟಾಗಿ ಕೂರಿಸಿದ್ದೀನಿ. ಕಾರ್ನರ್ಸ್ ಹತ್ರ ಎಷ್ಟು ನೀಟಾಗಿ ಕೂತಿದೆ ಅಂತ. ಅದು ಏನೋ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ ಎಷ್ಟು ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಎಲ್ಲೂ ಏರುಪೇರಿಲ್ಲ. ಇದೇ ರೀತಿಯಾಗಿ ನೀವು ಕೂಡ ಅಟ್ಯಾಚ್ ಮಾಡಬೇಕು. ನೋಡಿ ಪಕ್ಕದಲ್ಲಿ ಇವಾಗ ನಾನು ಆ ಕಾಪರ್ ಕಲರ್ ಜರಿ ಥ್ರೆಡಲ್ಲಿ ಇವಾಗ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ನಂಬರ್ 3 ಲಿವರ್ ನಂಬರ್ 3ಗೆ ನಾನು ಫಿಕ್ಸ್ ಮಾಡಿಕೊಂಡು ಆ ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನ್ ಪಕ್ಕದಲ್ಲಿ ನಾನಿವಾಗ ಡ್ರಾಯಿಂಗ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ಡ್ರಾಯಿಂಗ್ ಅನ್ನೋದನ್ನ ಮಾಡಬೇಕು. ಹೆಚ್ಚಿನ ಡಿಸೈನ್ಸ್ ಬೇಕು ನಾವು ಮಾಡ್ತಾ ಇರುವಂಥ ಡಿಸೈನ್ಸು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂದರೆ ಈಗಲೇ ನಾನು ಕೊಡ್ತಾ ಇರುವಂಥ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಲಿಬೇಕಂತ ಇಂಟ್ರೆಸ್ಟ್ ಇರೋರು ಕ್ಲಾಸ್ ಜಾಯ್ನ್ ಆಗಬೇಕಂದ್ರೆ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸ್ನ ಶುರು ಮಾಡಿದ್ದೀವಿ. ಅದಕ್ಕೂ ಕೂಡ ನೀವು ಜಾಯ್ನ್ ಆಗಬೇಕು ಅಂದರೆ ವಾಟ್ಸಪ್ಪಲ್ಲಿ ಚಾಟ್ ಮಾಡ್ಬೋದು. ಓಕೆನಾ. ವಾಟ್ಸಪ್ಪಲ್ಲಿ ಚಾಟ್ ಮಾಡಿ. ಮತ್ತು ನೆಕ್ಸ್ಟು ಗ್ರೂಪಲ್ಲಿ ಕಲಿತೀವಿ ಅಂದರೆ ಗ್ರೂಪಲ್ಲಿ ಕಲಿಬೋದು. ಇಂಡಿವಿಜುವಲಾಗಿ ಕಲಿತೀನಿ ಅಂದರೆ ಇಂಡಿವಿಜುವಲ್ ಕಲಿಬೋದು. ಅದು ನಿಮ್ಮ ಫ್ಯಾಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ನೋಡಿ ಇವಾಗ ನಾನು ಬಾಲ್ ಚೈನು, ಸ್ಟೋನ್ ಚೈನ್, ಬಾಲ್ ಚೈನ್ ಅಟ್ಯಾಚ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ನಾನು ಇದನ್ನು
ಕಾಪರ್ ಕಲರ್ ಜರಿ ಥ್ರೆಡ್ಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಇದು ಸ್ಯಾರಿ ಬಂದು ಮೆಂತ್ಯ ಕಲರ್ ಇದೆ, ಮೆಂತ್ಯ ಅಂದರೆ ಗೋಲ್ಡ್ ಕಲರ್ ಇದೆ. ಗೋಲ್ಡ್ ಕಲರ್ ಸ್ಯಾರಿಗೆ ನಾನು ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಮಿಷಿನ್ಗೆ. ಆ ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಇವಾಗ ಲೀಫ್ ಅನ್ನೋದನ್ನ ಡ್ರಾ ಮಾಡ್ತಾಯಿದ್ದೀನಿ. ಅಂದರೆ 4 ನಂಬರ್ 2 2 2 5 ಲೀಫ್ನ ಡ್ರಾ ಮಾಡ್ತಾಯಿದ್ದೀನಿ. ಇದು ಒಂಥರ ಡಿಸೈನ್ ಚೆನ್ನಾಗಿದೆ. ಬೇಕಂದರೆ ಇನ್ನೂ ಡಿಫ್ರೆಂಟಾಗಿ ಇನ್ನೂ ಕ್ರಿಯೇಟಿವಿಟಿ ಮಾಡ್ಬೋದು. ನಾನು ಇನ್ನೂ ಹೆಚ್ಚಿನ ಕ್ರಿಯೇಟಿವಿಟಿ ಮಾಡಿದ್ದೀನಿ, ಅದನ್ನ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಫೋಟೋಶೂಟ್ಗಾಗಿರ್ಬೋದು, ಬೇಬಿ ಶವರ್ ಫೋಟೋಶೂಟ್ಗಾಗಿರ್ಬೋದು ತುಂಬ ಡಿಸೈನ್ಸ್ಗಳನ್ನೆಲ್ಲ ನಾನು ಮಾಡಿದ್ದೀನಿ. ಅದನ್ನೆಲ್ಲ ಮುಂದೆ ಅಪ್ಲೋಡ್ ಮಾಡ್ತೀನಿ. ಅದನ್ನೆಲ್ಲ ನೋಡಿ ಕಲಿಯೋರಂತೆ. ಮಿರರ್ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ನನಗೆ. ನೋಡೋಣ ಯಾವಾಗಾದರೂ ಫ್ರೀ ಸಿಕ್ಕಿದಾಗ ನಾನು ಮಿರರ್ ವರ್ಕ್ ಮಾಡ್ತೀನಿ. ಬ್ಲೌಸ್ಗಳಿಗೆ ಜಾಸ್ತಿ ಯಾರು ಮಿರರ್ ವರ್ಕ್ನ ಮಾಡಿಸ್ಕೊಳ್ಳಲ್ಲ. ಏನಿದ್ರು ಚೂಡಿದಾರ್ ದುಪ್ಪಟ್ಟಗಳಿಗೆ ಮಿರರ್ ವರ್ಕ್ ಮಾಡಿಸ್ಕೋತಾರೆ. ಮಿರರ್ ವರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ. ಕೋನ್ ಶೇಪು, ರೌಂಡ್ ಶೇಪು, ಆಮೇಲೆ ಸ್ಕ್ವಯರ್ ಶೇಪು, ಆ ಥರ ಶೇಪಲ್ಲಿ ಮಿರರ್ ವರ್ಕ್ನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಓಕೆನಾ. ನೋಡಿ ಇವಾಗ ಅದು ಮೆಂತ್ಯ ಕಲರ್ ಗೋಲ್ಡ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಲೀಫ್ ಅನ್ನೋದನ್ನ ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಅಷ್ಟೇ ಡ್ರಾ ಮಾಡ್ಕೊಳ್ಳಿ. ನೀವು ಇದೇ ಥರ ಡಿಸೈನ್ ಮಾಡಬೇಕು, ಇದೇ ಥರ ಶೇಪಲ್ಲಿ ಇದೇ ಥರ ವರ್ಕ್ ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಫ್ಯಾಷನ್ ಅದು. ನಿಮಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ವರ್ಕ್ ಅನ್ನೋದನ್ನ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಅದು ನಿಮ್ಮ ಇಷ್ಟ. ನೀವು ಯಾವ ಥರ ವರ್ಕ್ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ಶೇಪಲ್ಲಿ ಇನ್ನೂ ಬೆಳ್ಳಿ ಥರ ಎಲ್ಲ ಬಿಡಿಸಿ ಡ್ರಾಯಿಂಗ್ ಮಾಡಿ ವರ್ಕೆಲ್ಲ ಹಾಕ್ಬೋದು. ಬಟ್ ಆದರೆ ನಾನು ಎಮರ್ಜೆನ್ಸಿ ತುಂಬ ಅರ್ಜೆಂಟ್ ಇರೋದ್ರಿಂದ ಅಟ್ರಾಕ್ಷನಾಗೂ ಇರಬೇಕು, ನೋಡೋಕ್ಕೆ ಚೆನ್ನಾಗೂ ಕಾಣಬೇಕು ಅಂತ ಅಂದ್ಬಿಟ್ಟು ನಾನು ಈ ಡಿಸೈನ್ ಹಾಕಿದ್ದೀನಿ. ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೀವು ಓನಾಗಿ ಕ್ರಿಯೇಟ್ ಮಾಡಿ ಕಸ್ಟಮರ್ಗೆ ಹಾಕ್ಕೊಟ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮತ್ತು ಹೇಳ್ಬೇಕಂದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮ್ಮ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಡಿಸೈನ್ ನೀಟಾಗಿ ಚೆನ್ನಾಗಿ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಡಿಸೈನ್ ನೀಟಾಗಿ ಬರಲ್ಲ. ಓಕೆನಾ. ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನನ್ನು ಕೇಳಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಏನೇ ಪ್ರಾಬ್ಲಮ್ ಬಂದರೂ ಪರವಾಗಿಲ್ಲ, ನನಗೆ ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಇಲ್ಲ ಕಾಲ್ ಮಾಡಿ, ನಾನು ತಿಳಿಸ್ತೀನಿ. ಓಕೆನಾ. ಪ್ರಾಬ್ಲಮ್ ಅನ್ನೋದು ಬಂದಮೇಲೆ ಅದಕ್ಕೊಂದು ಸಜೆಷನ್ ಇದ್ದೇ ಇರುತ್ತೆ. ಆ ಸಜೆಷನ್ ತಿಳ್ಕೊಳ್ಳೋವರೆಗೂ ನಿಮ್ಮ ಕಷ್ಟ. ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಈಸಿಯಾಗಿ ನೀವು ಕಲಿಬೋದು. ಓಕೆನಾ. ನೋಡಿ ಎಷ್ಟು ನೀಟಾಗಿ ನಾನು ನಿಧಾನದಲ್ಲಿ ಮಾಡ್ತಾಯಿದ್ದೀನಿ ಅಂತ. ನಾನು ವೀಡಿಯೋ ಮಾಡೋಕ್ಕೆ ಫಾಸ್ಟಾಗಿ ಓಡಿಸಿದ್ದೀನಿ. ಅಷ್ಟು ಅರ್ಜೆಂಟ್ ಎಮರ್ಜೆನ್ಸಿ ಇದ್ದರೂ ಕೂಡ ನಾನು ಅವ್ರಿಗೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೋತಾ ಬಂದೆ. ಯಾಕಂದರೆ ಈ ಫೀಲ್ಡಲ್ಲಿ ಎಂಬ್ರಾಯ್ಡ್ರಿ ಫೀಲ್ಡಲ್ಲಿ ನಾನು ಪೇಷನ್ಸ್ ಏನಾದರೂ ಕಳ್ಕೊಂಡೆ ಅಂದರೆ ಮುಗೀತು. ಎಷ್ಟೇ ಟೆನ್ಷನ್ ಇದ್ದರೂ ಮೈಂಡ್ಗೆ ರಿಲ್ಯಾಕ್ಸೇಷನ್ ಅನ್ನೋದನ್ನ ಕೊಟ್ಟಿರಬೇಕು. ಟೆನ್ಷನ್ ಅನ್ನೋದನ್ನ ನಾವು ಮೈಂಡ್ ಮೇಲೆ ಹಾಕ್ಬಾರ್ದು. ಹಾಕಿದಾಗ ಡಿಸೈನ್ ಅನ್ನೋದು ಹೋಗುತ್ತೆ, ಆವಾಗ ಚೆನ್ನಾಗಿ ಬರಲ್ಲ. ಓಕೆನಾ. ಮಿಷಿನ್ ಎಂಬ್ರಾಯ್ಡ್ರಿಲಿ ನಾನು ಕಂಪ್ಯೂಟ್ರಲ್ಲಿ ಯಾವ ರೀತಿಯಾಗಿ ವರ್ಕೆಲ್ಲ ಹಾಕ್ತಾರೋ ಆ ರೀತಿಯಾಗಿ ಹಾಕ್ಬೇಕಂತ ತುಂಬ ಆಸೆ. ನೋಡೋಣ, ಇನ್ನೂ ಪ್ರಾಕ್ಟೀಸ್ ಮಾಡ್ತಾನೇ ಇದ್ದೀನಿ. ಇನ್ನೂ ಡಿಸೈನ್ಸ್ಗಳು ಹೊಸ ಡಿಸೈನ್ ಎಲ್ಲ ಹಾಕ್ತಾನೇ ಇದ್ದೀನಿ. ಹೆಚ್ಚಿನ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೆ ಮತ್ತು ಡಿಸೈನ್ ಹೇಗೆ ಬರುತ್ತೆ ಅಂತ ನೋಡೋಣ ಮುಂದಿನ ವೀಡಿಯೋಗಳಲ್ಲಿ. ಇದೇ ರೀತಿಯಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾನು ತೋರಿಸುವಂಥ ಡಿಸೈನ್ಸ್ ಎಲ್ಲ ನೆಕ್ಸ್ಟ್ ಬಾರ್ಡರ್ ಲೈನ್ ಡಿಸೈನ್ಸ್ ಒಂದಷ್ಟು ತೋರಿಸೋಣ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಫ್ರೀ ಇಲ್ಲ, ಅದಕ್ಕೋಸ್ಕರ ನಾನು ಏನು ಕಸ್ಟಮರ್ಗೆ ಹಾಕ್ಕೊಟ್ಟಿದ್ನೋ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೇ ಒಂದು ಬಾರ್ಡರ್ ಲೈನ್ ಸ್ಟಿಚ್ಚಾಗಿ ಒಂದು ವೈಟ್ ಕಲರ್ ಕಾಟನ್ ಬಟ್ಟೆ, ಒಟ್ಟಿನಲ್ಲಿ ಯಾವ ಕಲರ್ ಆದ್ರೇನು ವೈಟ್ ಕಲರ್ ತೊಗೊಂಡ್ರೆ ಎಲ್ಲ ಕಲರು ಮ್ಯಾಚ್ ಮಾಡ್ಬೋದು. ವೈಟ್ ಕಲರ್ ಕಾಟನ್ ಬಟ್ಟೆ ತೊಗೊಂಡು ಆ ವೈಟ್ ಕಲರ್ ಕಾಟನ್ ಬಟ್ಟೆನ ನಾನು ಆರಿ ಎಂಬ್ರಾಯ್ಡ್ರಿಗೆ ರಿಂಗ್ಗೆ ಫಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಕೆಲವೊಂದು ಬಾರ್ಡರ್ ಲೈನ್ ಸ್ಟಿಚಸ್ನ ಡ್ರಾಯಿಂಗ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಅನ್ನೋದನ್ನ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಏನು ಪ್ರಾಬ್ಲಮ್ ಆಗೋಲ್ಲ. ಫಸ್ಟ್ ಸ್ಟಾರ್ಟಿಂಗು ಮಿಸ್ಟೇಕ್ ಆಗ್ಬೋದು, ಹೋಗ್ತಾ ಅಷ್ಟೇ ನೀಟಾಗಿ ಬರುತ್ತೆ. ಫಿನಿಶಿಂಗ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾವುದ್ರ ಬಗ್ಗೆನೂ ವರಿ ಮಾಡ್ಕೋಬೇಡಿ. ತಪ್ಪಾದರೆ ಆಗಲಿ ಬಿಡಿ, ಫಸ್ಟ್ ಸರಿ ತಪ್ಪಾಗೇ ಆಗುತ್ತೆ. ಹೋಗ್ತಾ ಆ ತಪ್ಪಿಗೆ ಏನು ಸಜೆಷನ್ ಅಂತ ನೀವು ಕಂಡುಕೊಂಡಿರ್ತೀರಲ್ಲ ಅದನ್ನು ನೀವು ಎಕ್ಸ್ಚೇಂಜ್ ಮಾಡ್ಕೋತಾ ಹೋಗ್ತೀರಾ. ತಪ್ಪು ಅನ್ನೋದು ಮಾಡದೆ ಯಾರೂ ಕಲಿಯೋಕ್ಕಾಗಲ್ಲ. ಬೇಸಿಕ್ ಅವರು ತುಂಬ ತಪ್ಪು ಮಾಡಿನೇ ಆಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋಗಿರ್ತಾರೆ. ನಾವು ಅಷ್ಟೇ ಬೇಸಿಕ್ ಆಗಿದ್ದಾಗ ನಾವು ತಪ್ಪು ಮಾಡಿದ್ದೀವಿ. ಕೆಲವೊಬ್ರು ಟೈಲರ್ಸ್ ಹೇಳ್ತಾರೆ ನಾವು ಏನು ತಪ್ಪೇ ಮಾಡಿಲ್ಲ, ನಾವು ಅಷ್ಟು ಚೆನ್ನಾಗಿ ಮಾಡ್ಕೊಬತ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಅವ್ರದ್ದು ತಪ್ಪಾಗಿರುತ್ತೆ, ಮಿಸ್ಟೇಕ್ ಎಲ್ಲ ಆಗಿರುತ್ತೆ. ಆದರೆ ಅವ್ರು ಓಪನಾಗಿ ಹೇಳ್ಕೊಳ್ಳಲ್ಲ. ಯಾಕಂದರೆ ಒಬ್ಬರು ಟೈಲರ್ಸ್ಗಳು ಹೇಳ್ಕೊಳ್ಳಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಅದು ಕೆಲವೊಬ್ರಿಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಕೆಲವೊಬ್ರಿಗೆ ಅಂತಲ್ಲ ಎಲ್ಲರಿಗೂ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಆದ್ದರಿಂದ ನಾವು ಏನೇ ಬಂದರೂ ನಿರಾಳವಾಗಿ ತೊಗೊಂಡು ಸಲೀಸಾಗಿ ಆರಾಮ್ಸಾಗಿ ನಮ್ಮ ಕೆಲಸನ ಇಂಪ್ರೂವ್ ಮಾಡ್ಕೋತಾ ಹೋಯ್ತು ಅಂದರೆ ನಾವು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣ್ಬೋದು. ಓಕೆನಾ. ನೋಡಿ ಇವಾಗ ನಾನು ಗೋಲ್ಡ್ ಕಲರ್, ಮೆಂತ್ಯ ಕಲರ್ ಅಂದರೆ ಗೋಲ್ಡ್ ಕಲರಲ್ಲಿ ನಾನಿವಾಗ ಲೀಫ್ ಡಿಸೈನೆಲ್ಲ ಡ್ರಾ ಮಾಡಾಯಿತು. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೂ ತುಂಬಾ ಇಷ್ಟ ಆಯಿತು. ಈ ರೀತಿಯಾಗೆಲ್ಲ ನಾವು ಅರ್ಜೆಂಟ್ ಇದ್ದಾಗ ಓನ್ ಕ್ರಿಯೇಟಿವಿಟಿ ಅನ್ನೋದನ್ನ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ಹಿಂಸೆ ಆಗುತ್ತೆ. ಓಕೆನಾ.
ಗ್ರೂಪಲ್ಲಿ ತುಂಬ ಜನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡ್ತಾಯಿದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು ನೀವೆಲ್ಲ ಮಾಡ್ತಾ ಇರೋದು ನೋಡಿ. ಇದೇ ರೀತಿಯಾಗಿ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕಿಲ್ಲನ್ನು ನೀವು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಇವಾಗ ಅದ್ರ ಮಧ್ಯ ಗ್ಯಾಪ್ ಇತ್ತಲ್ಲ, ಮಧ್ಯ ಗ್ಯಾಪ್ ಇರೋದ್ರಿಂದ ಸುಮ್ಮನೆ ಏನು ಖಾಲಿ ಬಿಡೋದು ಅಂದ್ಬಿಟ್ಟು ಗ್ರೀನ್ ಕಲರ್ ಹತ್ರಲ್ಲಿ ಅಲ್ಲಿಗೂ ಲೀಫ್ ಡಿಸೈನ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗೇ ಬಂದಿದೆ ಅದು ಲೀಫ್ ಡಿಸೈನು. ಅದು ಲೀಫ್ ಡಿಸೈನು ಯಾಕೆ ಕೊಟ್ಟೆ ಅಂದರೆ ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತಲ್ಲ, ಅಲ್ಲಿ ಖಾಲಿ ಅನಿಸ್ತಾಯಿತ್ತು. ಅದಕ್ಕೋಸ್ಕರ ನಾನು ಲೀಫ್ ಡಿಸೈನ್ನ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇದೇ ರೀತಿಯಾಗಿ ನೀವು ಅಷ್ಟೇ ಏನೋ ನೀವು ನೋಡಿದಕ್ಕೆ ಡಿಸೈನ್ ಅದೇ ಥರ ಇತ್ತು ಅದೇನೇ ಮಾಡಬೇಕು ಅನ್ನೋದೇನಿಲ್ಲ. ನೀವು ಯಾವ ರೀತಿಯ ಹೂವನ್ನ ಕ್ರಿಯೇಟ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕ್ರಿಯೇಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಿಮ್ಮ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಬಿಸ್ನೆಸ್ಸು, ನೀವು ಯಾವ ರೀತಿಯ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ರೀತಿಗೆ ಕ್ರಿಯೇಟ್ ಮಾಡಿ, ಆ ರೀತಿಯಾಗಿ ಕಸ್ಟಮರ್ಗೂ ಕೂಡ ಹಾಕ್ಕೊಡಿ. ತುಂಬ ಡಿಫ್ರೆಂಟಾಗಿದ್ದಾಗ ಅವರು ಕೂಡ ಇಷ್ಟಪಡ್ತಾರೆ. ಓ ಪರವಾಗಿಲ್ಲ, ನಾನು ಮಾಡಿಸ್ಕೊಂಡಿದ್ದಕ್ಕೂ ಈ ಥರ ಡಿಸೈನ್ ನೋಡೇ ಇಲ್ಲ, ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅವ್ರಿಗೂ ಅನಿಸುತ್ತೆ. ಬಾಬಿನಲ್ಲಿ ದಾರ ಕಟ್ಟಾಯಿತು, ಖಾಲಿ ಆಯಿತು. ಅದಕ್ಕೋಸ್ಕರ ಬೇರೆ ಬಾಬಿನ ಹಾಕೋತಾ ಇದ್ದೀನಿ. ಬೇರೆ ಬಾಬಿನ ಕೇಸ್ ಒಳಗಡೆ ಬೇರೆ ಬಾಬಿನ ಹಾಕೋತಾ ಇದ್ದೀನಿ. ಒಂದು 10ರಿಂದ 15 ಬಾಬಿನ್ಗಳಿಗೆ ನಾನು ವೈಟ್ ಕಲರ್ ಥ್ರೆಡ್ನ ನಾನು ರೋಲ್ ಮಾಡಿ ಇಟ್ಕೊಂಡಿರ್ತೀನಿ. ಖಾಲಿಯಾದಾಗ ವೈಟ್ ಅದು ರೋಲ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕೋತೀನಿ. ನಾವು ಏನಪ್ಪ ಇದು ತುಂಬ ಫುಲ್ಲು ಅಂದರೆ ಎಂಟಿ ಆಗಿರುವಂಥ ಬಾಬಿನ್ಗೆ ದಾರ ಥ್ರೆಡ್ ರೋಲ್ ಮಾಡಿದ್ರೆ 1 ಬ್ಲೌಸ್ 2 ಬ್ಲೌಸ್ ಮಾಡೋವರೆಗೂ ಇರುತ್ತೆ. ವೈಟ್ ದಾರ ಏನು ಅಷ್ಟೊಂದು ನಮ್ಗೆ ಖರ್ಚಾಗಲ್ಲ. ಸಿಲ್ಕ್ ಥ್ರೆಡ್ ಜಾಸ್ತಿ ಸ್ವಲ್ಪ ಎಳ್ಕೊಳ್ಳುತ್ತೆ. ವೈಟ್ ದಾರ ಏನು ಜಾಸ್ತಿ ಕಾಣೋ ಥರ ನಾನು ಮಾಡ್ಕೊಂಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಒಂದು ಫೈನಲ್ ಫಿನಿಶಿಂಗ್ ಲುಕ್ ಅನ್ನೋದನ್ನ ನಾನು ಬ್ಲೌಸ್ಗೆ ಕೊಟ್ಟಿದ್ದೀನಿ. ಇದೇ ರೀತಿಯಾಗಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಡಿಸೈನ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಕಳಿಸಿ. 100% ಹೇಳ್ತೀನಿ, ಈ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದೆ ಡೈರೆಕ್ಟ್ ಕಸ್ಟಮರ್ಗೆ ಹಾಕ್ಕೊಡ್ಬೋದು. ಪ್ರಾಕ್ಟೀಸ್ ಮಾಡಿದೆ ಯಾವ ಕಾರಣಕ್ಕೂ ಡಿಸೈನ್ ಬರೋಲ್ಲ. ನಾವು ಅಷ್ಟೇ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡೇ ಬಂದಿರೋದು. ಪ್ರಾಕ್ಟೀಸ್ ಮಾಡದೇ ಇದ್ದರೆ ಯಾವುದೂ ಬರೋಲ್ಲ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಯಾವಾಗಲೂ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ನಾನು ತೋರಿಸೋ ಡಿಸೈನ್ಸ್ ಎಲ್ಲ ಬಾರ್ಡರ್ ಲೈನ್ ಸ್ಟಿಚ್ ಥರ ಪ್ರಾಕ್ಟೀಸ್ ಮಾಡಿ, ಇದೇ ಥರ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಅಪ್ಲೋಡ್ ಮಾಡಿ. ತುಂಬ ಚೆನ್ನಾಗಿ ಕೆಲವೊಬ್ಬರು ಇವಾಗ ತುಂಬ ಚೆನ್ನಾಗೇ ಏನೋ ಪ್ರಾಕ್ಟೀಸ್ ಮಾಡಿ ಫೋಟೋಸ್ನ ಕಳಿಸ್ತಾ ಇದ್ದೀರಾ. ನನಗೂ ತುಂಬಾ ಖುಷಿ ಆಯಿತು. ಇದೇ ರೀತಿಯಾಗಿರಬೇಕು ಹುಮ್ಮಸ್ ಅನ್ನೋದು, ಮತ್ತು ಕಲಿಬೇಕನ್ನೋ ಇಂಟ್ರೆಸ್ಟ್ ಇರಬೇಕು. ಆವಾಗ ನಾವು ಕಲಿತೀವಿ. ಓಕೆನಾ. ನೋಡಿ ಫೈನಲ್ ಟಚ್ ಇವಾಗ ಕೊಡ್ತಾಯಿದ್ದೀನಿ. ಇನ್ನೇ ಮುಗೀತಾ ಬಂತು ಡಿಸೈನು. ಇದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.